ಹಾಯ್ ಹಲೋ ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಇಲ್ಲಿ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಇಷ್ಟ ಆಗೋ ಥರ ಈವ್ನಿಂಗ್ ಸ್ನ್ಯಾಕ್ಸ್ ಬಂದು ಆಲೂ ವೆಜಿಟೇಬಲ್ ಕಟ್ಲೆಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಇಲ್ಲಿ ಫಸ್ಟಿಗೆ ನಾನು ತರಕಾರಿ ಎಲ್ಲ ತೊಗೊಂಡಿದ್ದೀನಿ. ಫಸ್ಟಿಗೆ ಆಲೂಗಡ್ಡೆ ಮತ್ತು ಹಸಿ ಬಟಾಣಿನ ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಹಸಿ ತರಕಾರಿ ಹೆಚ್ಕೊತಾ ಇರೋದು ಬಂದುಬಿಟ್ಟು ಕ್ಯಾಪ್ಸಿಕಮ್, ಹಾಗೆ ಹಸಿಮೆಣಸು ಖಾರಕ್ಕೆ. ನೆಕ್ಸ್ಟ್ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ, ಹಾಗೆ ಕ್ಯಾರೆಟನ್ನು ತುರ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಚೀಸ್ 2 ಕ್ಯೂಬ್ನ ತೊಗೊಂಡೋದನ್ನು ತುರ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಸಣ್ಣದಾಗೆ ಹೆಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಪನ್ನೀರು, ಬೀಟ್ರೂಟು, ಮೂಲಂಗಿನೂ ಕೂಡ ತೊಗೋಬೋದು, ಬಟ್ ಅದು ನೀರು ಬಿಟ್ಕೋಬಾರ್ದು. ಇದಿಷ್ಟನ್ನು ನೀಟಾಗಿ ಒಂದು ಬೌಸಲ್ಲಿ ಹಾಕಿ ಕಲಿಸ್ಕೊಂಡು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಪೌಡರ್ಸು, ಇದಕ್ಕೆ ಒಂದು ಅರ್ಧದಿಂದ 3/4 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆರಿಗೇನೋ, ಚಿಲ್ಲಿ ಫ್ಲೇಕ್ಸ್ ಅಥವಾ ಖಾರದ ಪುಡಿನೂ ಆಗುತ್ತೆ, ಗರಂ ಮಸಾಲ, ಧನಿಯಾ ಪೌಡರು, ಜೀರಾ ಪೌಡರ್ ಎಲ್ಲ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಚಾಟ್ ಮಸಾಲ, ಒಂದು ಸ್ವಲ್ಪ ಡ್ರೈ ಮ್ಯಾಂಗೋ ಪೌಡರ್ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇದಿಷ್ಟು ಹಾಕ್ಕೊಂಡಾದಮೇಲೆ ಒಂದು 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಅಥವಾ ಮೈದಾ ಹಿಟ್ಟು, ಎರಡರಲ್ಲಿ ಒಂದು ಆಪ್ಷನಲ್, ನಿಮಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೋಬೋದು. ಹಾಗೆ ಒಂದು 2ರಿಂದ 3 ಸ್ಲೈಸ್ನ ಬ್ರೆಡ್ ನಾನು ಕ್ರಮ್ಸ್ ಮಾಡ್ಕೊಂಡ್ರೆ ಮಿಕ್ಸಿಯಲ್ಲಿ ಬ್ರೆಡ್ ಹಾಕಿ ಇಟ್ಕೊಂಡಿದ್ದೀನಿ. ಇದಿಷ್ಟು ನೀಟಾಗಿ ಕಲಸಿ ಇಟ್ಕೊಬೇಕು. ಇದನ್ನು ನೀಟಾಗಿ ಕಲಸಿದ್ದ ಆದಮೇಲೆ ನೀವು ಏನು ಕೈಗೆ ಎಣ್ಣೆನ ಹಚ್ಕೊಂಡು ವಡೆ ಥರ ತಟ್ಕೊಳ್ಳೋದು. ತುಂಬ ದಪ್ಪ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ವಡೆ ಥರ ತುಂಬ ತೆಳ್ಳಗೂ ಇರಬಾರ್ದು, ಮೀಡಿಯಮ್ ಆಗಿದ್ದರೆ ಸಾಕು. ಅವಾಗ ಒಳಗಡೆ ಎಲ್ಲ ನೀಟಾಗಿ ಬೆಂದೋಗ್ಬಿಡೋದು. ಯಾಕೆಂದರೆ ಡೀಪ್ ಫ್ರೈ ಮಾಡೋದಲ್ಲ, ಶಾಲೋ ಫ್ರೈ ಮಾಡೋದ್ರಿಂದ. ಈಗ ನೀಟಾಗಿ 2 ಕೈಗೂ ಎಣ್ಣೆನ ಹಚ್ಕೊಂಬಿಟ್ಟು ತಟ್ಕೊಂಡ್ರೆ ಆಯಿತು. ಇದನ್ನು ನೀವು ತಟ್ಟಿದ ತಕ್ಷಣವೂ ಕೂಡ ಶಾಲೋ ಫ್ರೈ ಮಾಡ್ಬೋದು, ಇಲ್ಲಾಂದರೆ ಒಂದು 15 ಮಿನಿಟ್ಸ್ ಫ್ರಿಜ್ಜಲ್ಲಿಟ್ಟು ಆಮೇಲೆ ಕೂಡ ಶಾಲೋ ಫ್ರೈ ಮಾಡ್ಕೋಬೋದು. ಈಗ ಈ ಥರ ನೀಟಾಗಿ ತಟ್ಟಿದಾದಮೇಲೆ ತವಾನ ಬಿಸಿ ಮಾಡ್ಕೊಂಡು ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ರೆ ಸಾಕು. ಎರಡೂ ಸೈಡು ನೀಟಾಗಿ ಬೇಯಿಸ್ಕೊಂಡ್ರೆ ನಿಮಗೆ ಇದು ಬೆಂದೋಗ್ಬಿಡತ್ತೆ. ಯಾಕೆಂದರೆ ವೆಜಿಟೇಬಲ್ಸ್ ಎಲ್ಲ ಸಣ್ಣದಾಗಿ ಹೆಚ್ಚಿರೋದ್ರಿಂದ ಬೇಗ ಬೇಯುತ್ತೆ. ಹಾಗೆ ಆಲೂಗಡ್ಡೆ ಎಲ್ಲ ಆಲ್ರೆಡಿ ಬೇಯಿಸ್ಕೊಂಡಿರೋದ್ರಿಂದ ತುಂಬ ಹೊತ್ತು ಏನು ತೊಗೊಳ್ಳಲ್ಲ. ಎರಡೂ ಸೈಡೂ ಒಂದು 5 to 10 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಎಣ್ಣೆ ಆದಷ್ಟು ಒಂದು 2 to 3 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಅದು 2 to 3 ಟೇಬಲ್ ಸ್ಪೂನಲ್ಲೇ ನಿಮಗೆ ಹಿಂದೆ ಮುಂದೆ ಎರಡೂ ಸೈಡು ಬೇಯಿಸ್ಕೊಬಿಡ್ಬೋದು. ಅದು ಬೆಂದರೆ ಏನೂ ಅಂಟ್ಕೊಳ್ಳಲ್ಲ, ನೀಟಾಗಿ ಬಿಟ್ಟೋಗ್ಬಿಡತ್ತೆ. ಈಗ ಎರಡೂ ಸೈಡು ಬೇಯಿಸ್ಕೊಂಡಿದ್ದಾದ್ಮೇಲೆ ಇದು ತಿನ್ನೋಕ್ಕೆ ಸಾಸ್ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಟೇಸ್ಟಿಯಾಗಿರುತ್ತೆ. ಹಾಗೆ ತರಕಾರಿ ತಿನ್ನೋಣ ಅನ್ನೋರಿಗೆ ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಖಂಡಿತವಾಗ್ಲೂ ತಿಂತಾರೆ, ಮಕ್ಕಳು ಎಸ್ಪೆಷಲಿ. ದೊಡ್ಡವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ. ಇದು ನಿಮಗೆ ಏನು ಪರ್ಟಿಕ್ಯುಲರ್ ಒಂದೇ ವೆಜಿಟೇಬಲ್ ಹಾಕಿ ಕೂಡ ಮಾಡ್ಕೋಬೋದು. ಟಿಕ್ಕಿನ ಕಟ್ಲೆಟ್ನ ನಾನು ಎಲ್ಲ ತರಕಾರಿ ಹಾಕಿ ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.